ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಮನುಕುಲೋದ್ಧಾರಕ, ಮಹಾಮಾನವತಾವಾದಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು, ಎಲ್ಲ ಬಸವಾದಿ ಶಿವ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಒಂದು ವಾಕ್ಯ ಬರುತ್ತೆ, ಏನಪ್ಪಾ ಅಂದ್ರೆ, ವಾರ್ನಿಂಗ್ ಬೆಲ್ ಆಫ್ ದಿ ಬಾಡಿ ಈಸ್ ಕಾಲ್ಡ್ ಡಿಸೀಸ್. ಅಂದ್ರೆ ರೋಗ ಅಂತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಇರ್ತಕ್ಕಂಥ ಎಚ್ಚರಿಕೆಯ ಗಂಟೆ ಅಂತ ನಿಸರ್ಗೋಪಚಾರ ತಜ್ಞರು ಹೇಳ್ತಾರೆ. ಏನಂತ ಹೇಳ್ತಾರೆ? ರೋಗ ಅನ್ನೋದು ಮಾನವನ ಶರೀರದ ಎಚ್ಚರಿಕೆಯ ಗಂಟೆ. ನೋಡ್ರಿ, ಶರೀರಕ್ಕೂ ಕೂಡ ಪರಮಾತ್ಮ ಒಂದು ಗಂಟೆಯನ್ನಿಟ್ಟಿದ್ದಾನೆ. ನಾವು ದಿನಂಪ್ರತಿ ನಮ್ಮ ದಿನಚರಿಯನ್ನ ಪಾಲಿಸ್ಲಿಕ್ಕೆ, ಸ್ಕೂಲ್ ತಗೊಳ್ರಿ, ನಮ್ಮ ಮಹಾಮನೆನೇ ತಗೊಳ್ರಿ, ಒಂದು ಗಂಟೆ ಬಾರಿಸ್ತೀವಲ್ಲ. ಯಾವುದಕ್ಕೆ ಬಾರಿಸ್ತೀವಿ ಅಂದ್ರೆ, ಬೆಳಗ್ಗೆ ಪ್ರಸಾದಕ್ಕೆ, ಮಧ್ಯಾಹ್ನ ಪ್ರಸಾದಕ್ಕೆ, ಹೀಗೆ ಪ್ರಾರ್ಥನೆಗೆ, ಎಲ್ಲದಕ್ಕೂ ಕೂಡ ಗಂಟೆ ಬಾರಿಸಿದಾಗ ನಾವು ಜಾಗೃತೆ ವಹಿಸ್ತೀವಿ ಅಲ್ವಾ? ಸೊ ಗಂಟೆ ಬಾರಿಸೋವರೆಗೂ ನಾವು ಎಚ್ಚೆತ್ಕೊಳ್ಳಲ್ಲ, ಇನ್ನೂ ರೆಡಿ ಆಗ್ತಿರ್ತೀವಿ. ಒಬ್ರು ಸ್ನಾನಕ್ಕೆ ಹೋಗಿರ್ತೀವಿ, ಒಬ್ರು ಅಲ್ಲೆಲ್ಲೋ ಕೂತಿರ್ತೀವಿ, ಒಬ್ರು ನೀರು ಕುಡಿತಾ ಇರ್ತೀವಿ ಅಲ್ವಾ? ಹೀಗೆ ಬೆಲ್ ಆದ ತಕ್ಷಣ ಎಚ್ಚೆತ್ಕೊಂಡು, ಬೆಲ್ಲ ಆಯ್ತು ಪ್ರಾರ್ಥನೆಗೆ ಹೋಗ್ಬೇಕು, ಬೆಲ್ಲ ಆಯ್ತು ಪ್ರಸಾದಕ್ಕೆ ಹೋಗ್ಬೇಕು ಅಂತ. ಹಾಗೆ ಸ್ಕೂಲಲ್ಲೂ ಕೂಡ ಬೆಲ್ಲ ಆದ ತಕ್ಷಣ ಕ್ಲಾಸ್ ರೂಮ್ಗೆ ಹೋಗ್ಬೇಕಿಲ್ಲ ಅಂದ್ರೆ ಟೀಚರ್ಸ್ ಬೈತಾರೆ ಅಂತ ಭಯ ಇರುತ್ತಲ್ಲ. ಸೊ ಹಾಗೆ ಇಲ್ಲಿ ಪರಮಾತ್ಮ ನಮ್ಮ ಶರೀರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದ್ದಾನೆ ಅಂತ ನಿಸರ್ಗೋಪಚಾರ ತಜ್ಞರು ಹೇಳ್ತಾರೆ. ಅದು ಹೇಗೆ ಎಚ್ಚರಿಕೆಯ ಗಂಟೆ ಆಗುತ್ತೆ? GV ಶಾಸ್ತ್ರಿಗಳು ಹೇಳ್ತಾರೆ. ಇವರು ಕೂಡ ಒಬ್ಬ ಪ್ರಖ್ಯಾತ ನಿಸರ್ಗೋಪಚಾರ ತಜ್ಞರಿದ್ದಾರೆ, ತುಂಬಾ ಹಿರಿಯರಿದ್ದಾರೆ, 90+ ಆಗಿದೆ ಇವಾಗ. ಅವರು ತುಮಕೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ಪ್ರಯೋಗಗಳನ್ನ ತಮ್ಮ ಮೇಲೆ ಮಾಡಿಕೊಂಡು ಸಾಕಷ್ಟು ಹಲವಾರು ಗ್ರಂಥಗಳನ್ನ, ಆರೋಗ್ಯದ ವಿಷಯದ ಮೇಲೆ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ರೋಗದ ಭಯವೇಕೆ, ರೋಗದಿಂದ ಯೋಗದ ಕಡೆಗೆ, ಮನುಜ ಏನು ನಿನ್ನ ಆಹಾರ, ಆರೋಗ್ಯದಂತಿನ ದಾಂಪತ್ಯ ಜೀವನ ಅಂತ ಹೇಳಿ ತುಂಬಾ ಅದ್ಭುತವಾದ ಪುಸ್ತಕಗಳನ್ನ ಅವರು ರಚನೆ ಮಾಡಿದ್ದಾರೆ. ಅವು ಬರವಣಿಗೆ ಹೇಗಿದೆಯಪ್ಪ ಅಂದ್ರೆ, ಓದ್ತಾ ಕೂತ್ರೆ ಅಂದ್ರೆ ನಮ್ಮ ದೇಹದೊಳಗೆ ನಾವು ಹೋಗ್ಬಿಟ್ಟಿದ್ದೇವೇನೋ ಅಂತ, ಆ ರೀತಿ ತುಂಬಾ ಅದ್ಭುತವಾದ ಪುಸ್ತಕಗಳನ್ನ ಬರ್ತಿದ್ದಾರೆ. ಸಾಧ್ಯವಾದ್ರೆ ನೀವು ಸ್ವಪ್ನ ಬುಕ್ ಹೌಸಲ್ಲೂ ಸಿಗುತ್ತೆ, ನಮ್ಮಲ್ಲೂ ಸಿಗುತ್ತೆ, ತಗೊಂಡು ಓದ್ರಿ. ತುಂಬಾ ಪ್ರಸ್ತುತ ನಮ್ಮ ದೇಹಕ್ಕೆ, ನಮ್ಮ ದೈನಂದಿನ ದಿನಚರಿನೂ ಕೂಡ ಅದರಲ್ಲಿ ನಾವು ಸರಿಪಡಿಸ್ಕೋಬಹುದು. ಸೊ ಅದು ಒಂದು ವಿಷಯ. ಇವಾಗ ರೋಗ ಅನ್ನೋದು ಎಚ್ಚರಿಕೆಯ ಗಂಟೆ ಅನ್ನೋ ವಿಷಯಕ್ಕೆ ಬರೋಣ ಅಲ್ವಾ? ಇವಾಗ ನಾವು ನಮ್ಮ ಜೀವನ ನಡೆಸ್ತಾ ಇರ್ಬೇಕಾದ್ರೆ ಪ್ರಸಾದ ಸೇವನೆ ಒಂದು ವಿಶೇಷ ವಿಷಯ. ಅಂದ್ರೆ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಾವು ಜೀವನ ಮಾಡ್ಲಿಕ್ಕೆ, ಸಂತೋಷವಾಗಿ ಬದುಕ್ಲಿಕ್ಕೆ, ಅಂದ್ರೆ ಶಕ್ತಿಯನ್ನ ತುಂಬಿಕೊಂಡು ನಾವು ನಮ್ಮ ಕೆಲಸ ಕಾರ್ಯ ಕಾಯಕಗಳನ್ನ ಮಾಡ್ಕೊಳ್ಳಿಕ್ಕೆ ಒಂದು ಆಹಾರ ಅನ್ನೋದು ನಮ್ಮ ದೇಹಕ್ಕೆ ಬೇಕೇ ಬೇಕು ಅಲ್ವಾ? ಆಹಾರ ಇಲ್ಲ ಅಂದ್ರೆ ನಾವು ಸಂತೋಷವಾಗಿರಕ್ಕೆ, ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟೇ ಸತ್ಯನು ಕೂಡ ನಾವು ಬದುಕಿರಲು ಕೂಡ ಸಾಧ್ಯ ಇಲ್ಲ. ಅಂದ್ರೆ ಇವಾಗ ಆಹಾರವನ್ನ ನಾವು ಔಷಧಿಯನ್ನಾಗೂ ಕೂಡ ಬಳಸ್ಕೋಬಹುದು ಅಂತ ನಿಸರ್ಗೋಪಚಾರ ತಜ್ಞರು ಹೇಳ್ತಾರೆ. ಹೇಗೆ? ದಿನಂಪ್ರತಿ ನಾವು ತೆಗೆದುಕೊಳ್ಳುವಂತ ಆಹಾರ ಏನಪ್ಪಾ ಮಾಡುತ್ತೆ ಅಂದ್ರೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ತಂದ್ಕೊಡುತ್ತೆ, ಒಂದು ಸಮಯದಲ್ಲಿ ರೋಗವನ್ನು ಕೂಡ ತಂದ್ಕೊಡುತ್ತೆ. ಹೇಗೆ ಅಂತ ನೀವು ಕೇಳಬಹುದು ಅಲ್ವಾ? ಪ್ರಸಾದ ಮಾಡಿದ್ರೆ, ಊಟ ಮಾಡಿದ್ರೆ ನಮಗೆ ಆರೋಗ್ಯನೇ ತಾನೇ ಬರೋದು, ಶಕ್ತಿ ಬರುತ್ತೆ.
ಇನ್ನು ಹೆಚ್ಚು ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿರ್ತೀವಿ. ಮತ್ತ ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನ ಇನ್ನು ಚೆನ್ನಾಗಿ ಮಾಡ್ಬೋದಲ್ಲ, ಊಟ ಮಾಡಿದರೆ ಪ್ರಸಾದ ಮಾಡಿದರೆ ರೋಗ ಹೇಗ್ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಖಂಡಿತ ಬರುತ್ತೆ. ಅಂದ್ರೆ ನಾವು ತೆಗೆದುಕೊಂಡಂತ ಆಹಾರ ಎಲ್ಲವೂ ಕೂಡ ನಮಗೆ ಶಕ್ತಿಯಾಗಿ ಕನ್ವರ್ಟ್ ಆಗಲ್ಲ. ಅಂದ್ರೆ ನಾವು ದಿನಕ್ಕೆ 3 ಹೊತ್ತು ಪ್ರಸಾದ ಸೇವನೆ ಮಾಡ್ತಾ ಇರ್ತೀವಿ. ಪ್ರಸಾದ ಸೇವನೆ ಮಾಡ್ತಿರ್ಬೇಕಾದ್ರೆ ನಾವು ಹೊಟ್ಟೆಗೆ ಒಂದ್ ಸ್ವಲ್ಪನೂ ರೆಸ್ಟ್ ಕೊಡಲ್ಲ ಅಲ್ವಾ? ರೆಸ್ಟ್ ಕೊಡದೇ ಇದ್ದದ್ದಕ್ಕೆ ಅದು ತೆಗೆದುಕೊಂಡಂತ ಪ್ರತಿದಿನ ನಾವು ತೆಗೆದುಕೊಂಡಂತ ಆಹಾರ ಏನಪ್ಪಾ ಆಗುತ್ತೆ ಅಂದ್ರೆ ಕರುಳಿನ ಸುತ್ತ ಅದು ಕೊಳೆಯಾಗಿ ಉಳ್ಕೊಳ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಬೆಳಿಗ್ಗೆ ಪ್ರಸಾದ ಮಾಡಿರ್ತೀವಿ, ಮಧ್ಯಾಹ್ನ ಹಸಿವಾಗಿರುವುದಿಲ್ಲ. ಸರಿ 1:30 ಆಗ್ಬಿಟ್ಟಿದೆ, ಪ್ರಸಾದ ಮಾಡ್ಬಿಡೋಣ, ಮುಂದಿನ ನಾವು ಕೆಲಸ ಮಾಡ್ಬೇಕಾಗತ್ತಲ್ಲ, ಕೆಲ್ಸಗಳಿದೆ, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಹೊಲಗದ್ದೆಗೆ ಹೋಗ್ಬೇಕು. ಹೀಗೆ ನಮ್ಮ ಸಮಯವನ್ನ ನಿಗದಿ ಮಾಡ್ಕೊಂಡಿರ್ತೀವಿ. ನಿಗದಿತ ಸಮಯದಲ್ಲಿ ನಾವು ಪ್ರಸಾದ ಸೇವನೆ ಮಾಡ್ಬಿಡ್ತೀವಿ. ಅಯ್ಯೋ ಹಸಿವಿದ್ದಷ್ಟು ಊಟ ಮಾಡ್ಬಿಟ್ರಾಯ್ತು ಅಲ್ವಾ, ಹೇಳ್ತಿರ್ತೀವಲ್ಲ. ಹಸಿವಾಗಿಲ್ಲ ಅಂತ ಹೇಳ್ತಿರ್ತೀವಿ, ಕೆಲವೊಬ್ರು ಬನ್ರಿ ವಿಶೇಷ ಮಾಡಿದೀವಿ ಇವತ್ತು ಅಲ್ವಾ, ಹೀಗೆ ನಮ್ಮ ಆತ್ಮೀಯರು ಕರಿತಿರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಅವ್ರಿಗೆ ಬೇಜಾರಾಗ್ಬಾರ್ದಲ್ಲಪ್ಪ, ಸ್ವಲ್ಪ ಹಸಿವು ಇರುತ್ತೆ ನಮಗೂ, ಇಲ್ಲ ಅಂತಲ್ಲ, ಆದ್ರೆ ತುಂಬಾ ಒಳ್ಳೆಯ ಹಸಿವು ಇರೋದಿಲ್ಲ. ಸೊ ಎಲ್ರ ಜೊತೆ ಮಾಡ್ಬಿಡೋಣ, ತುಂಬಾ ಪ್ರೀತಿಯಿಂದ ಕರಿತಿದ್ದಾರೆ ಮಾಡ್ಬಿಡೋಣ ಅಂತ ತಿಳ್ಕೊಂಡು ಪ್ರಸಾದ ಮಾಡ್ಬಿಡ್ತೀವಿ. ಸೊ ಅವಾಗ ಆಗತ್ತೆ, ನಾವು ಒಳ್ಳೆ ಹಸಿವಿಲ್ದೆ ಇರುವಾಗ ಪ್ರಸಾದ ಸೇವನೆ ಮಾಡಿದಾಗ ಬೆಳಗ್ಗೆ ತಗೊಂಡಂತ ಆಹಾರ ಇನ್ನು ಜೀರ್ಣ ಆಗಿರಂಗಿಲ್ಲ ಸರಿಯಾಗಿ. ಸೊ ಅದು ಅಲ್ಲೇ ಕೂತ್ ಬಿಡುತ್ತೆ. ಮತ್ತೆ ಹೊಸದಾಗಿ ತೆಗೆದುಕೊಂಡಂತ ಆಹಾರ ಮಷೀನಿಗೆ ಹೋಗುತ್ತೆ. ಏನು ಯಾವುದು ನಮ್ದು ಜಠರ ಅಲ್ಲಿ ನಮ್ಮ ಆಹಾರ ಎಲ್ಲ ವಿಲೇವಾರಿ ಆಗಿ ಜೀರ್ಣ ಆಗಿ ಮತ್ತೆ ಹೃದಯಕ್ಕೆ ಹೋಗಿ ಅಲ್ಲಿ ಪಂಪ್ ಮಾಡಿ ರಕ್ತ ಕಣ ಆಗಿ ಏನೇನೋ ಸಿಸ್ಟಮ್ ಭಗವಂತ ಇಟ್ಬಿಟ್ಟಿದ್ದಾನೆ. ತುಂಬಾ ಅದ್ಭುತವಾದ ಸಿಸ್ಟಮ್ ಈ ನಮ್ಮ ಶರೀರ. ಹೀಗೆ ಮಾಡ್ತಿರ್ಬೇಕಾದ್ರೆ ಇವತ್ತು ನಮಗೇನಾಗಲ್ಲ, ಇವತ್ತು ನಾಳೆ 2 ದಿನ 3 ದಿನ 1 ತಿಂಗಳು ಏನಾಗಲ್ಲ, ನಾವು ಚೆನ್ನಾಗೇ ಇದೀವಿ, ಖುಷಿಯಾಗೇ ಇದೀವಿ ಅಂತ ಹೇಳ್ತೀವಿ. ಇವಾಗ ಹಸಿವು ಇಲ್ಲದೆ ಇರುವಾಗ ನಾವು ತಗೊಂಡಿರ್ತೀವಲ್ಲ ಆಹಾರ, ಅದು ಒಳಗಡೆ ಶೇಖರಣೆಯಾಗಿ ಕೆಲವೊಬ್ಬರಿಗೆ ಕೊಬ್ಬಾಗುತ್ತೆ, ಕೆಲವೊಬ್ಬರಿಗೆ ರೋಗವಾಗುತ್ತೆ, ಕೆಲವೊಬ್ಬರಿಗೆ ಕಫ ಆಗುತ್ತೆ. ಸೊ ಇದೆಲ್ಲ ನಾವು ಶೀತ ಕೆಮ್ಮು ಕಫ ಅಂತ ಹೇಳ್ತಿರ್ತೀವಲ್ಲ, ಅದೆಲ್ಲ ಭಗವಂತ ಏನ್ ಮಾಡಿದ್ದಲ್ಲ, ನಾವೇ ಮಾಡಿದ್ದು. ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು, ಇದು ಸತ್ಯ. ಇದು ಯಾವತ್ತೂ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ರೋಗ ಬಂದಿದೆ, ನಮಗೆ ಆರೋಗ್ಯ ಕೆಟ್ಟಿದೆ ಅಂದ್ರೆ ಅದಕ್ಕೆ ಯಾರೂ ಹೊಣೆ ಇಲ್ಲ, ನಾವು. ಯಾಕೆಂತ ಗೊತ್ತಲ್ಲ, ನಮಗೆಲ್ಲರಿಗೂ ಹೊಟ್ಟೆ ಇದೆ. ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ, ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂತ ಹೇಳ್ತಾರೆ. ಒಡಲು ಅಂದ್ರೆ ಹೊಟ್ಟೆ. ನಾವು ಹೊಟ್ಟೆಯನ್ನು ತಗೊಂಡು ಹುಟ್ಟಿದಂತ ಘಟ ಅಂದ್ರೆ ಶರೀರ. ಈ ಶರೀರಕ್ಕೆ ಅಷ್ಟೋತ್ತರ ಶತವ್ಯಾಧಿ. ನೋಡ್ರಿ 12ನೇ ಶತಮಾನದಲ್ಲೇ ಹೇಳ್ತಾರೆ. ಸೊ 12ನೇ ಶತಮಾನದಲ್ಲಿ ಇದ್ದವ್ರಿಗೂ ಕೂಡ ಕಾಯಿಲೆ ಕಸಾಲೆಗಳು ಅವಾಗೂ ಕೂಡ ಇದ್ವು, ಇವಾಗೂ ಇದೆ, ಮುಂದೆನೂ ಇರುತ್ತೆ. ಸೊ ಇದರ ಮಧ್ಯೆ ನಾವು ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಮುಂದೆ ಹೇಳ್ತಾರೆ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು. ನೋಡ್ರಿ ಎಷ್ಟ್ ಚೆನ್ನಾಗಿ ಹೇಳ್ತಾರೆ, ನಾನಾ ಪರಿಯಲ್ಲಿ ಹೊರೆ ಏನು ಅಂತ ಹೇಳ್ತಾರೆ. ಅವರು ಜನ ಏನಪ್ಪ ಮಾಡ್ತಾರಂದ್ರೆ, ಒಂದೇನಾದ್ರೂ ಕಾಯಿಲೆ ಬಂದ ತಕ್ಷಣ, ಅಯ್ಯೋ ನನಗೆ ಬಂತು ಕಾಯಿಲೆ, ಯಾಕೆ ಬಂತು? ತಲೆನೋವು ಬಂದ ತಕ್ಷಣ, ಅಯ್ಯೋ ಯಾಕೋ ತಲೆ ನೋವ್ತಾ ಇದೆ. ಅದೇನೂ ವಿಪರೀತಕ್ಕೆ ಹೋಗಿರೋದಿಲ್ಲ, ಆಗ್ಲೇ ನಾವ್ ಏನ್ ಮಾಡ್ತೀವಿ, ಪಕ್ಕದ ಕಿರಾಣಿ ಶಾಪಿಗೆ ಹೋಗಿ ಒಂದು ಪ್ಯಾರಾಸಿಟಮಾಲೋ ವ್ಯಾಸಗ್ರಹನೋ ಮಾತ್ರೆ ತಗೊಂಡ್ಬಂದು ತಿಂದ್ಬಿಡ್ತೀವಿ ಅಲ್ವಾ. ಯಾಕೆ ಅಂದ್ರೆ ಮನುಷ್ಯನಿಗೆ ಇವತ್ತು ತಲೆನೋವು ಯಾಕೆ ಬಂತು, ಶೀತ ಯಾಕೆ ಬಂತು, ಜ್ವರ ಯಾಕೆ ಬಂತು, ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡುವಂತ ವ್ಯವಧಾನ ವಿವೇಕ ನಮ್ಮಲ್ಲಿ ಇಲ್ಲ ಇವತ್ತು. ಸೊ ಎಲ್ಲ ಬೇಗ ಹುಷಾರಾಗ್ಬಿಡ್ಬೇಕು, ತಗೊಂಡ ತಕ್ಷಣ ಮತ್ ಚಟಾಪಟ ಮತ್ ನಮ್ ಕೆಲಸ ಮುಂದುವರಿಬೇಕು. ತಾಳ್ಮೆನೇ ಇಲ್ಲ ಇವತ್ತು ಮನುಷ್ಯನಿಗೆ ಅಲ್ವಾ. ಅದೇ ಇವತ್ತು ನಮ್ಮ ಶರೀರವನ್ನ ರೋಗದ ಗೂಡನ್ನಾಗಿ ಮಾಡ್ತಾ ಇದೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಬಸವಣ್ಣವ್ರು ಹೇಳ್ತಾರೆ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು, ನಾನಾ ಪರಿಯಲ್ಲಿ ಹೊರೆಯೇನು ಅಂತ ಹೇಳ್ತಾರೆ. ಅದೇನು ಕಾರಣವೆಂದಡೆ ಭಗವಂತನ್ ಹೇಳ್ತಾರೆ, ಭವರೋಗಹರ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ
ನಿಮ್ಮ ಪುರಾತನರ ಪ್ರಸಾದ ಅಂತ ಹೇಳ್ತಾರೆ. ನಿಮ್ಮ ಪುರಾತನರ ಪ್ರಸಾದವ ಕೊಂಡಡೆ ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಈ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೊಡ್ಡ ವೈದ್ಯ ಪರಮಾತ್ಮ ನೀನೇ ಇದೆಯಾ ಅಲ್ವಾ? ನೀನು ಕೊಟ್ಟಂತಹ ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ, ಈ ಮುಂದೆ ಹೇಳ್ತಾರೆ ಪುರಾತನರ ಪ್ರಸಾದ. ಪುರಾತನರು ಅಂದ್ರೆ ನಮ್ಮ ನಮ್ಮ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲೂ ಹಿರಿಯರಾಗಿ ಹೋಗಿರ್ತಾರೆ. ನಾವೆಲ್ಲರನ್ನು ಕೇಳಿರ್ತೀವಿ, ನೋಡಿರ್ತೀವಿ ಕೂಡ. ಇವತ್ತಿಗೂ ಕೂಡ 100 ವಯಸ್ಸಾದವ್ರು ನಾವು ಹಿರಿಯರನ್ನ ನೋಡ್ತೀವಿ. ಮೊನ್ನೆ ಒಬ್ರು ಯೋಗಪಟು ಅಜ್ಜವರು, ಅವ್ರ ಹೆಸರು ನನ್ಗೆ ಮರ್ತು ಹೋಗಿದೆ, ಅವರು ಮೊನ್ನೆ ಲಿಂಗೈಕ್ಯ ಆದ್ರು. 128 ವರ್ಷ ಅಂತವ್ರು. ಸೊ ಅವರು ಲಿಂಗೈಕ್ಯ ಆಗೋವರೆಗೂ ಅವರು ತಮ್ಮ ಯೋಗ ಜೀವನವನ್ನ ನಡೆಸಿದ್ರು. ಯೋಗ ಕ್ಲಾಸ್ ಮಾಡ್ತಿದ್ರು ಅವರು ಅಜ್ಜವರು. ಯಾಕೆ ಅವರು ಅಷ್ಟು ದೀರ್ಘ ಆಯುಷ್ಯ ಪಡೆದ್ರು ಅಂದ್ರೆ, ಸೊ ಅವರು ಅಷ್ಟು ಚೆನ್ನಾಗಿ ಜೀವನವನ್ನ ಮಾಡಿದ್ರು ಅನ್ನೋದಕ್ಕಿಂತ ಅವ್ರು ಆ ರೀತಿ ಬದುಕಿದ್ರು. ಅಂದ್ರೆ ಸತ್ಯ ಏನಪ್ಪಾ, ಆರೋಗ್ಯದ ಬಗ್ಗೆ ಅರಿವನ್ನ ಪಡ್ಕೊಂಡು ಆ ರೀತಿ ಅವರು ಜೀವನವನ್ನ ಸಾಗಿಸಿದ್ರು. ಇವತ್ತು ನಾವು ಹಾಗೆ ಮಾಡ್ತಾ ಇಲ್ಲ. ಇಲ್ಲಿ ಬಸವಣ್ಣವ್ರು ಹೇಳೋದು, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದೊಡ್ಡ ವೈದ್ಯ ನೀನೇ ಇರ್ಬೇಕಾದ್ರೆ ನಾನು ಯಾಕೆ ಇನ್ನ ಔಷಧಿಗಳ ಹಿಂದೆ ಹೋಗ್ಲಿ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಪುರಾತನರ ಪ್ರಸಾದ ಅಂದ್ರೆ, ಹಿಂದೆ ನಮ್ಮ ಹಿರಿಯರು ಏನಪ್ಪ ಮಾಡ್ತಿದ್ರು ಅಂದ್ರೆ, ಏನಾದ್ರೂ ಕಾಯಿಲೆ ಬಂದ್ರೆ, ತೊಂದ್ರೆ ಬಂದ್ರೆ ಮನೆ ಮದ್ದುಗಳನ್ನ ಮಾಡ್ಕೊತಾ ಇದ್ರು. ಅವ್ರು ಆಸ್ಪತ್ರೆಗೆ ಹೋಗ್ತಾ ಇರ್ಲಿಲ್ಲ. ಇವತ್ತಿಗೂ ಕೂಡ ಕೆಲವೊಬ್ರು ಹಿರಿಯರು ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಂತ ಕರೆದ್ರೆ ಹೋಗಲ್ಲ. ಅಯ್ಯೋ ಇಲ್ಲೇ ನೋಡ್ತೀನಿ ತಡಿಪಾ, ಇಲ್ಲೇ ಹುಷಾರ್ ಮಾಡ್ಕೋತೀನಿ ಅಂತ ಹೇಳುವಂತ ಹಿರಿಯರನ್ನ ಇವತ್ತು ನಾವು ಕೆಲವು ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ನೋಡ್ತೀವಿ. ಅಂದ್ರೆ ಅವರು ತೆಗೆದುಕೊಳ್ಳುವಂತ ಆಹಾರನೂ ಕೂಡ ಪೌಷ್ಟಿಕವಾದ ಆಹಾರ ಇರ್ತಿತ್ತು. ತೆಗೆದುಕೊಂಡಂತ ಆಹಾರಕ್ಕೆ ತಕ್ಕಾಗಿ ಅವರು ಶ್ರಮದಾನ ಮಾಡ್ತಾ ಇದ್ರು. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬಿಡ್ತಾರೆ ಅಲ್ವಾ? ಇವತ್ತು ಶಿಕ್ಷಣ ಎಲ್ಲ ಪಡ್ಕೊಂಡ್ಬಿಡ್ತೀವಿ, ಬಟ್ ಶಿಕ್ಷಣದಲ್ಲಿ ಆರೋಗ್ಯದ ವಿಷಯ ಯಾವ ಶಿಕ್ಷಕರು ಕೂಡ ನಮಗೆ ಹೇಳಲ್ಲ. ಇಂಥ ಆಹಾರವನ್ನ ಸೇವನೆ ಮಾಡಿ, ಇಂಥದ್ದು ನಿಮಗೆ ಒಳ್ಳೆಯದಲ್ಲ ನಿಮ್ಮ ಆರೋಗ್ಯಕ್ಕೆ, ಇದನ್ನ ತ್ಯಜಿಸ್ರಿ ಅಂತ ಎಲ್ಲೂ ಶಿಕ್ಷಣದಲ್ಲಿ ಬರಲ್ಲ ಅಲ್ವಾ? ನಾವಂತೂ ಕಲ್ತಿಲ್ಲ. ನಾವು ಕಲ್ತಿದ್ದು ಮಹಾಮನೆಗೆ ಬಂದು ಗುರೂಜಿ ಅವ್ರ ಕಡೆನೆ ಕಲ್ತಿದ್ದು. ಅಂದ್ರೆ ಅವೆಲ್ಲ ಒಂದು ಏನು ದೊಡ್ಡ ವಿಷಯ ಅಂತ ಯಾರಿಗೂ ಅನಿಸ್ಲಿಲ್ಲ ಅನ್ಸುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಪಠ್ಯಕ್ರಮ ಮಾಡೋರ್ಗಿರಬಹುದು. ಇವತ್ತು ಎಷ್ಟು ಪ್ರಸ್ತುತ ಆರೋಗ್ಯದ ವಿಷಯ. ಇವತ್ತು ಚಿಕ್ಕ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಜ್ಞಾನವನ್ನ ಕೊಟ್ರೆ ಇನ್ನೂ ಉತ್ತಮವಾದ ನಾಡನ್ನ, ಭಾರತವನ್ನ ನಾವು ಕಟ್ಟಬಹುದು. ಸೊ ಅದಕ್ಕೋಸ್ಕರ ಶಿಕ್ಷಣದಲ್ಲಿ ಇಂತಹ ವಿಷಯಗಳನ್ನ ಸೇರಿಸುವಂತ ಪ್ರಯತ್ನ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿರಬಹುದು ಅಥವಾ ಮಹಾ ಧುರೀಣರು, ದೇಶವನ್ನ ನಡೆಸತಕ್ಕಂತ ಧುರೀಣರು ಈ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡಬೇಕಾದ ಅಗತ್ಯ ಇದೆ. ಇವಾಗ ರೋಗ ಅನ್ನೋದು ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ರು ಅಲ್ವಾ? ಈಗ ರೋಗ ಬಂದಾಗ ನಾವು ಎಚ್ಚೆತ್ಕೊಳ್ತೆ ಹೋದ್ರೆ, ಈಗ ಎಚ್ಚೆತ್ಕೊಳ್ಳದೆ ಹೋದ್ರೆ ಅದು ದೊಡ್ಡ ರೋಗಕ್ಕೆ ಪ್ರಮೋಷನ್ ಮಾಡುತ್ತೆ. ಹೇಗೆ ಅಂತಂದ್ರೆ, ಇವಾಗ ನೋಡ್ರಿ, ನಮಗೆ ಕೆಮ್ಮಾಗಿದೆ ಅಥವಾ ಗಂಟ್ಲು ಕೆರೆತ ಶುರುವಾಗಿದೆ, ಶೀತ ಆಗಿದೆ, ಅವಾಗ ನಾವೇನ್ ಮಾಡ್ತೀವಿ, ಮಾತ್ರೆ ತಗೊಂಡು ಮತ್ತೆ ನಾವು ಪ್ರಸಾದನೂ ಕೂಡ ಮಾಡ್ಬಿಡ್ತೀವಿ. 1 ಹೊತ್ತಲ್ಲ 3 ಹೊತ್ತು ಮಾಡ್ಬಿಡ್ತೀವಿ. ಸೊ ಅವಾಗ ನಮಗೆ ಕಾಯಿಲೆ ಖಂಡಿತ ವಾಸಿ ಆಗಲ್ಲ. ಕಫ ಇನ್ನೂ ಜಾಸ್ತಿ ಆಗಿ, ಒಳಗೆ ಕಸ ಜಾಸ್ತಿ ಶೇಖರಣೆಯಾಗಿ ಅದು ದೊಡ್ಡ ದೊಡ್ಡ ಮಾರಕ ಕಾಯಿಲೆಗೆ ಕಾರಣ ಆಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ನಾವು ರೋಗವನ್ನ ಒಂದು ಶಾಪ ಅಥವಾ ಅಯ್ಯೋ ನನಗೆ ಬಂತು, ನಾನ್ ಚೆನ್ನಾಗಿ ಬದುಕ್ತಿದ್ದೆ, ನನಗೆ ಯಾಕೆ ಹಿಂಗಾಯ್ತು, ನನಗೆ ಕಾಲು ನೋವು ಯಾಕೆ ಬಂತು, ಹೊಟ್ಟೆ ನೋವು ಯಾಕೆ ಬಂತು, ಹೀಗೆ ಯೋಚನೆ ಮಾಡ್ದಿರ. ಸೊ ಬಂದದ್ದಕ್ಕೆ ಸಾಕಷ್ಟು ಪರಿಹಾರಗಳಿದೆ. ಅಂದ್ರೆ ಪ್ರೀ ಸ್ಟೇಜ್ ಅಲ್ಲಿ, ಪ್ರಾಥಮಿಕ ಹಂತದಲ್ಲಿ ನಾವು ಅದನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾರಿಗೆ ಅದ್ರ ಬಗ್ಗೆ ಜ್ಞಾನ ಇರ್ತೈತಿ ಅವ್ರ ಕಡೆ ಹೋಗ್ಬಿಟ್ಟು ತಿಳ್ಕೊಂಡು ಅದನ್ನ ನಮ್ಮ ಜೀವನಕ್ಕೆ ಅಥವಾ ನಮ್ಮ ದೇಹಕ್ಕೆ ಅಳವಡಿಸ್ಕೊಂಡಿದ್ದೇ ಆದ್ರೆ ಈ ರೋಗವನ್ನ ನಾವೊಂದು ವರವಾಗಿ ಕೂಡ ಮಾಡ್ಕೋಬಹುದು. ಇವಾಗ ಚಿಕ್ಕದ್ರಲ್ಲೇ ನಾವು ಹುಷಾರ್ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಕಾಯಿಲೆಗೆ ಪ್ರಮೋಷನ್ ಆಗೋದನ್ನ ತಪ್ಪುತ್ತೆ. ಇವಾಗ ಸಾಕಷ್ಟು ನಾನ್ ನೋಡ್ತಿದ್ದೇನಲ್ಲ, ಮಹಾಮನೆಗೆ ಬಂದವರನ್ನ, ಇವಾಗ ಕೆಲವೊಬ್ರು ಹರ್ನಿಯಾ ತಗೊಳ್ರಿ, ಆಮೇಲೆ ಕಿಡ್ನಿ ಸ್ಟೋನ್ಸ್ ತಗೊಳ್ರಿ, ಸಾಕಷ್ಟು ಕಾಯಿಲೆಗಳು, ಇವತ್ತೇ ಪೈಲ್ಸ್ ತಗೊಳ್ರಿ, ಎಲ್ಲನೂ ವೈದ್ಯರು ಶಸ್ತ್ರಚಿಕಿತ್ಸೆ ಹೇಳಿರ್ತಾರೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ.
ಸೊ ಹೀಗೆ ಫೋನ್ ಅಲ್ಲಿ ಗುರುಗಳ ಜೊತೆ ನಮ್ ಜೊತೆ ಎಲ್ಲ ಮಾತಾಡ್ಕೊಂಡು ಕೆಲವೊಬ್ರು ಆಪರೇಷನ್ ಕೂಡ ತಪ್ಪಿಸ್ಕೊಂಡಿದ್ದಾರೆ ಸಾಕಷ್ಟು ಜನ. ನಾನ್ ಬಂದು 6 ವರ್ಷದಲ್ಲಿ ಸಾಕಷ್ಟು ಕಾಯಿಲೆಯವರನ್ನ ನಾನ್ ನೋಡಿದ್ದೀನಿ, ಹುಷಾರಾಗಿದ್ದಾರೆ ವಿತೌಟ್ ಆಪರೇಷನ್, ವಿತೌಟ್ ಇಂಗ್ಲಿಷ್ ಮೆಡಿಸಿನ್. ಅಂದ್ರೆ ಅಷ್ಟು ಶಕ್ತಿ ಇದೆ ಈ ಉಪವಾಸಕ್ಕೆ. ಫಸ್ಟ್ ನಾವು ವಾಪಸ್ ಮತ್ತೆ ತಿರ್ಗಾ ಉಪವಾಸಕ್ಕೆ ಬರಬೇಕು. ಯಾಕಂದ್ರೆ ಬಸವಣ್ಣವರೇ ಹೇಳಿದ್ದಾರೆ, ಔಷಧಿ ತಗೊಂಬಂದು ನಾನು ಹಾಕೋದಿಲ್ಲಪ್ಪ ದೇಹಕ್ಕೆ ಅಂತ ಅಲ್ವಾ. ಸೊ ಅವ್ರು ಹೇಳಿದ್ದು ಅವ್ರು ಸುಮ್ನೆ ಹೇಳಿಲ್ಲ, ಅವರು ಸ್ವತಃ ತಮ್ಮ ಅನುಭವದ ಅಂದ್ರೆ ಜೀವನದಲ್ಲಿ ಪ್ರತಿಯೊಂದು ಕೂಡ ಅವರು ಏನು ಅನುಭವಿಸಿದ್ರು, ಏನು ನುಡಿದ್ರು ಅದನ್ನ ಅವರು ಅಕ್ಷರ ರೂಪಕ್ಕೆ ಇಳಿಸಿ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟೋಗಿದ್ದಾರೆ. ಅಂದ್ರೆ ವಚನ ಸಾಹಿತ್ಯದಲ್ಲಿ ಬರೀ ಆರೋಗ್ಯ ಅಷ್ಟೇ ಅಲ್ಲ, ಸಾಕಷ್ಟು ನಮ್ಮ ಜೀವನದ ಒಂದು ಸಮಸ್ಯೆಗಳಿಗೆ ಅಥವಾ ನಮ್ಮ ಏನು ಉದ್ಯೋಗ ಇರಬಹುದು, ಯಾವುದೇ ಮನಃಶಾಂತಿ ಇರಬಹುದು, ಆತ್ಮವಿಶ್ವಾಸ ಇರಬಹುದು, ಪ್ರತಿಯೊಂದು ರಂಗದಲ್ಲಿ ಎಲ್ಲಾ ರಂಗದಲ್ಲೂ ನಮ್ಮ ಜೀವನಕ್ಕೆ ತುಂಬಾ ಪ್ರಸ್ತುತವಾದ ವಚನ ಸಾಹಿತ್ಯ ಕೊಟ್ಟು ಹೋಗಿದ್ದಾರೆ ಬಸವಾದಿ ಪ್ರಮಥರು. ಹೀಗೆ ಅದರಲ್ಲಿ ಸಿಗ್ತಕ್ಕಂತ ಒಟ್ಟಾರೆ ರೋಗ ಅನ್ನೋ ವಿಷಯಕ್ಕೆ ಬಂದ್ರೆ, ನೀವೆಲ್ರು ಯಾರು ಇಲ್ಲಿ ಮಹಾಮನೆಗೆ ಬಂದು ಹೋಗಿದ್ದೀರಿ, ಯಾರು ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಿದ್ದೀರಿ ಅಂತವ್ರು ರೋಗ ಬಂದಾಗ ಯಾರು ಧೈರ್ಯಗೆಡ್ಬೇಡ್ರಿ. ರೋಗ ಅಂದ್ರೆ ಇವಾಗ ಬರೀ ಶೀತ ಕೆಮ್ಮು ಅಷ್ಟೇ ಅಲ್ಲ, ಕೆಲವೊಂದು ಬೇರೆ ಬೇರೆ ತೊಂದರೆಗಳು ಬರುತ್ತೆ. ಸೊ ವೆರಿಕೋಸ್ ವೇನ್ಸ್ ತಗೊಳ್ರಿ, ಸ್ಕಿನ್ ಅಲರ್ಜಿ, ಹಾರ್ಟ್ ಅಟ್ಯಾಕ್, ಇಂಥವೆಲ್ಲ ಕೆಲವು ಬರ್ತಾವ. ಅಂದ್ರೆ ಯಾವುದೇ ನಿಮಗೆ ಆರೋಗ್ಯ ಸಮಸ್ಯೆ ಬಂದಾಗ್ಲೂ ಕೂಡ ಫಸ್ಟ್ ಅದನ್ನ ಒಪ್ಕೊಳ್ಳೋದನ್ನ ಕಲೀರಿ, ಧೈರ್ಯಗೆಡ್ಬೇಡ್ರಿ. ಯಾಕೆ ಬಂತು ಅಂತ ಕಾರಣ ಹುಡ್ಕೊಡಕ್ ಹೋಗ್ಬೇಡ್ರಿ. ಕಾರಣ ಎಲ್ಲದಕ್ಕೂ ಕೂಡ ನಾವೇ ಜವಾಬ್ದಾರ ಆಗಿರ್ತೀವಿ. ನಾವು ಮಾಡಿದ್ದ ಒಂದು ನಾವು ಗೊತ್ತಿಲ್ಲದೆ ಮಾಡಿರ್ತೀವಿ, ಯಾರು ಬೇಕು ಅಂತ ಮಾಡಲ್ಲ, ಗೊತ್ತಿಲ್ಲದೆ ಮಾಡಿರ್ತೀವಿ. ನಾವು ಮಾಡಿದಂತ ತಪ್ಪಿಂದ ಮಾತ್ರ ನಮ್ಮ ಆರೋಗ್ಯ ಕೆಟ್ಟಿರುತ್ತೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಡ್ರಿ, ತಲೆಯಲ್ಲಿ ಇಟ್ಕೊಳ್ರಿ. ರೋಗ ಬಂದ ತಕ್ಷಣ ಧೈರ್ಯಗೆಡದೆ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ರಿ, ಅಥವಾ ನಿಸರ್ಗದತ್ತ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಡ್ರಿ ಫಸ್ಟ್. ಯಾಕಂದ್ರೆ ಫಸ್ಟ್ ಹೊಟ್ಟೆ ತುಂಬಾ ನೀವು ಪ್ರಸಾದ ಮಾಡಿ ಮೇಲೆ ಮಾತ್ರೆ ತಗೊಂಡ್ರೆ ಏನು ಪ್ರಯೋಜನ ಆಗಂಗಿಲ್ಲ. ಸೊ ಮೊದಲು ನಿಸರ್ಗದತ್ತ ಹೋಗಿ ಕಡಿಮೆ ಮಾಡೋಕೊಳ್ಳೋ ಪ್ರಯತ್ನ ಮಾಡ್ರಿ. ಕೆಲವೊಂದು ಕಾಯಿಲೆ ಕಡಿಮೆ ಆಗಲ್ಲ ಅಂದಾಗ ನಾವು ವೈದ್ಯರ ಸಲಹೆನ ಪಡಿಲಿಕ್ಕೆ ಏನು ತೊಂದರೆ ಇಲ್ಲ. ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು, ಚಿಕ್ಕ ವಿಷಯನೇ ಬಟ್ ದಿನಂಪ್ರತಿ ಯಾರು ಜೀವನ ಪೂರ್ತಿ ನಿರಂತರವಾಗಿ ಯಾರು ಪಾಲನೆ ಮಾಡ್ತಾರೆ, ಗಮನದಲ್ಲಿ ಇಟ್ಕೊಂಡು ಬದುಕ್ತಾರೆ ಅಂತವ್ರು ಯಶಸ್ವಿ ಆಗ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.